ಬಿಜೆಪಿ ಕಾಂಗ್ರೆಸ್ ನಡುವೆ 50 ಕೋಟಿ ಆಫರ್ ದಂಗಲ್. ಕಾಂಗ್ರೆಸ್ ಆರೋಪಕ್ಕೆ ಮಾಜಿ ಸಿಎಂ ಬಿಎಸ್ವೈ ತಿರುಗೇಟು. ಬಿಜೆಪಿಗೆ ಕೇಂದ್ರ ಸಚಿವ ಜೋಶಿ ಕೊಟ್ಟಂತ ಸಲಹೆ ಏನು? ಇದೆಲ್ಲವನ್ನ ನೋಡೋಣ ರಾಜಕೀಯ ನ್ಯೂಸ್ ಟಾಪ್ ಲೈನ್ನಲ್ಲಿ. 4 ದಿನದ ಹಿಂದೆ ಸಿಎಂ ಹೊತ್ತಿಸಿದ್ದ 50 ಕೋಟಿ ಆಫರ್ ಕಿಚ್ಚು ರಾಜಕೀಯದಲ್ಲಿ ಧಗಧಗನೆ ಉರಿಯುತ್ತಿದೆ. ದಾಖಲೆ ಕೇಳಿದ ಬಿಜೆಪಿ ನಾಯಕರಿಗೆ ಕಾಂಗ್ರೆಸ್ ಪಡೆ ಕೌಂಟರ್ ಕೊಡ್ತಿದೆ. ಸಿಎಂ ಆರೋಪಕ್ಕೆ ತಿರುಗೇಟು ಕೊಟ್ಟಿದ್ದ ಆರ್ ಅಶೋಕ್ 50 ಶಾಸಕರ ಪಟ್ಟಿ ಕೊಡಿ ಎಂದಿದ್ರು. ಇದಕ್ಕೆ ಡಿಕೆ ಕೌಂಟರ್ ಕೊಟ್ಟಿದ್ದು, ನಿಮ್ಮ ಪಕ್ಷದ ಯತ್ನಾಳ್ ಅವರೇ ಹೇಳಿದ್ರಲ್ಲ, ಅವರೇ ದಾಖಲೆ ಕೊಡಬೇಕು ಅಂತ ಕುಟುಕಿದ್ದಾರೆ. ಇದಕ್ಕೆ ನಾನು ಹೇಳ್ತಾ ಇದ್ದೀನಿ, ಸಾಕ್ಷಿ ಅಶೋಕ್ ಇವ್ರು ಕೊಡಬೇಕು, ಯತ್ನಾಳ್ ಕೊಡಬೇಕು. 1,000 ಕೋಟಿ ರೂಪಾಯಿ ಕಲೆಕ್ಟ್ ಮಾಡಿದ್ದಾರೆ ಅಂತ ಹೇಳಿದ್ರಲ್ಲ, ಯಾರು ಕಲೆಕ್ಟ್ ಮಾಡಿದ್ದಾರೆ 1,000 ಕೋಟಿ ರೂಪಾಯಿನ? ಸಿಎಂ ಸಿಡಿಸಿದ 50 ಕೋಟಿ ಆಫರ್ ಬಾಂಬ್ಗೆ ಮಾಜಿ ಸಿಎಂ ಬಿಎಸ್ವೈ ಖಾರವಾಗಿ ಉತ್ತರವನ್ನ ನೀಡಿದ್ದಾರೆ. ನಾವು ಯಾವ ಶಾಸಕರನ್ನ ಕರೆಯುತ್ತಿಲ್ಲ, ಸರ್ಕಾರ ಬೀಳಿಸೋದು ಇಲ್ಲ ಎಂದಿದ್ದಾರೆ. ಅತ್ತ ಮಾಜಿ ಶಾಸಕ ರೇಣುಕಾಚಾರ್ಯ ಕೂಡ ಸಿಎಂ ಎಚ್ಚರಿಕೆ ಕೊಟ್ಟಿರೋದು ಕಾಂಗ್ರೆಸ್ ನಾಯಕರಿಗೆ ಅಂತ ಹೇಳಿದ್ದಾರೆ. ಅಥವಾ ಹೈಕಮಾಂಡ್ ಸಿದ್ದರಾಮಯ್ಯ ಇಳಿಸಬೇಕಂತಿದೆ. ಸನ್ಮಾನ್ಯ ಸಿದ್ದರಾಮಯ್ಯನವರು ಬೆದರಿಕೆ ಹಾಕಿದ್ದು ಕಾಂಗ್ರೆಸ್ನ ಹೈಕಮಾಂಡಿಗೆ. ಕಾಂಗ್ರೆಸ್ನ 50 ಶಾಸಕರಿಗೆ ತಲಾ 50 ಕೋಟಿ ಆಫರ್ ಆರೋಪಕ್ಕೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಗರಂ ಆಗಿದ್ದಾರೆ. ಹುಬ್ಬಳ್ಳಿಯಲ್ಲಿ ಮಾತನಾಡಿದ ಜೋಶಿ, ಹುಚ್ಚರ ತರಹ ಮಾತನಾಡೋದು ಪ್ರಜಾಪ್ರಭುತ್ವದ ಮೇಲೆ ಪ್ರಭಾವ ಬೀರುತ್ತೆ. 50 ಜನರಿಗೆ 50 ಕೋಟಿ ರೂಪಾಯಿ ಅಂದ್ರೆ 2,500 ಕೋಟಿ ರೂಪಾಯಿ ಆಗುತ್ತೆ. ಏನು ಮಾತನಾಡ್ತಿದ್ದೀರಿ ಅನ್ನೋ ಸೆನ್ಸ್ ನಿಮಗಿದೆಯಾ ಅಂತ ಪ್ರಶ್ನಿಸಿದ್ದಾರೆ. ಶುದ್ಧವಾಗಿ ಇದೊಂದು ಹುಚ್ಚುತನ ಅನ್ನೋದು ಬಿಟ್ಟರೆ ಬೇರೆ ಏನೂ ಇಲ್ಲ. ಇದಕ್ಕೆ ಈ ರೀತಿ ಸಾರ್ವಜನಿಕ ಬದುಕನ್ನು ಕುಲುಷಿತಗೊಳಿಸುವಂಥ ಕೆಲಸವನ್ನು ಮುಖ್ಯಮಂತ್ರಿ ಆದಂಥವ್ರು ಮಾಡಬಾರ್ದು. ಸಿಎಂ ಸಿದ್ದರಾಮಯ್ಯ ಹಾಗೂ ರಾಜ್ಯ ಸರ್ಕಾರದ ವಿರುದ್ಧ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಹುಬ್ಬಳ್ಳಿಯಲ್ಲಿ ಮಾತನಾಡಿದ ಜೋಶಿ, ಸಿದ್ದರಾಮಯ್ಯ ಭಾಷಣ ಶುರುವಾಗೋದೇ ನುಡಿದಂತೆ ನಡೆದಿದ್ದೇವೆ ಅಂತ. ಏನು ನುಡಿದಂತೆ ನಡೆದಿದ್ದೀರಿ? ಹಲವು ಕಡೆ ಬಸ್ ಇಲ್ಲ, ಶಾಲಾ ಮಕ್ಕಳಿಗೂ ಬಸ್ ಸಿಗ್ತಿಲ್ಲ, ವಿದ್ಯುತ್ ದರ, ಪೆಟ್ರೋಲ್, ಡೀಸೆಲ್ ಮೇಲಿನ ದರ ಹೆಚ್ಚಿಸಿದ್ದಾರೆ, ರಾಜ್ಯವನ್ನ ಅಧೋಗತಿಗೆ ತಂದಿದ್ದಾರೆ, ಪಡಿತರ ಅಕ್ಕಿ ಸಹ ಕೊಡ್ತಿಲ್ಲ ಅಂತ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಈ ಸ್ಥಿತಿಗೆ ರಾಜ್ಯವನ್ನು ಅಧೋಗತಿಗೆ ತಂದು ಬೇರೆ ಕಡೆ ಹೋಗಿ ಭಾಷಣ ಮಾಡ್ತಾರೆ. ಸಿದ್ದರಾಮಯ್ಯ, ನಾನು ಕೊಲ್ಲಾಪುರದಾಗಿದ್ದೆ, ಸಿದ್ದರಾಮಯ್ಯನವರು ಕೊಲ್ಲಾಪುರದಾಗಿದ್ದರು. ಇವತ್ತು ಭಾಷಣ ಏನೋ ಅಂತ ನುಡಿದಂತೆ ನಡೆದಿದ್ದೇವೆ. ಗ್ಯಾರಂಟಿ ಕೊಟ್ಟು ಏನು ಗ್ಯಾರಂಟಿ ಕೊಟ್ರಿ ನೀವು? ವಕ್ಫ್ ವಿರುದ್ಧ ಬಿಜೆಪಿಯಲ್ಲಿ ಹೋರಾಟಕ್ಕೆ ಸಿದ್ಧತೆ ನಡೆಯುತ್ತಿದೆ. ಆದ್ರೆ 2 ಬಣ 4 ತಂಡಗಳಿವೆ. ಈ ಬಗ್ಗೆ ಪ್ರತಿಕ್ರಿಯೆ ನೀಡಿರೋ ಜೋಶಿ, ಎಲ್ಲರಲ್ಲೂ ಮನವಿ ಮಾಡ್ತೀನಿ, ಒಟ್ಟಾಗಿ ಹೋರಾಟ ಮಾಡಿ. ಕಾಂಗ್ರೆಸ್ ತುಷ್ಟೀಕರಣ ರಾಜಕಾರಣದ ವಿರುದ್ಧ ಹೋರಾಟ ಮಾಡೋಣ. ನಮಗೆ ದೊಡ್ಡದಾದ ಹೋರಾಟ ಮಾಡುವ ಅವಕಾಶವಿದೆ. ಹಿಂದೂ ಸಮಾಜಕ್ಕೆ ಕಂಟಕವಿದೆ. ಒಟ್ಟಾಗಿ ಹೋರಾಟ ಮಾಡಿ ಅಂತ ಸಲಹೆ ನೀಡಿದ್ದಾರೆ. ಇಡೀ ಸಮಾಜಕ್ಕೆ ನಾನು ಹೇಳೋದು, ಅದರಲ್ಲೂ ಹೆಚ್ಚು ಹಿಂದೂ ಸಮಾಜಕ್ಕೆ ಏನೊಂದು ಕಂಟಕ ಬಂದಿದೆ, ಅದರ ವಿರುದ್ಧವಾಗಿ ನಾವು ಒಟ್ಟಿಗೆ ಹೋರಾಟ ಮಾಡಬೇಕು. ನಿವೃತ್ತ ನ್ಯಾಯಮೂರ್ತಿ ಮೈಕಲ್ ಡಿ ಕುನ್ಹಾ ಆಯೋಗದ ಮಧ್ಯಂತರ ವರದಿ ಸರ್ಕಾರದ ಕೈ ಸೇರಿದೆ. ಈ ಬೆನ್ನಲ್ಲೇ ಎಸ್ಐಟಿ ತನಿಖೆಗೆ ಸಚಿವ ಸಂಪುಟ ಒಕ್ಕೊರಲಿನ ನಿರ್ಧಾರವನ್ನ ಮಾಡಿದೆ. ವರದಿ ಆಧಾರದ ಮೇಲೆ ಎಫ್ಐಆರ್ ಹಾಕಿಸಿ ಎಸ್ಐಟಿ ಮೂಲಕ ತನಿಖೆ ನಡೆಸುವುದಕ್ಕೆ ಮುಂದಾಗಿದೆ. ಕೊರೋನಾ ತಾಂಡವದ ವೇಳೆ ಯಡಿಯೂರಪ್ಪ ಸಿಎಂ ಆಗಿದ್ರು. ಹೀಗಾಗಿ ಕುನ್ಹಾ ಆಯೋಗದ ವರದಿಯಲ್ಲಿ ಬಿಎಸ್ವೈ ವಿರುದ್ಧ ತನಿಖೆಗೆ ಶಿಫಾರಸು ಮಾಡಲಾಗಿದೆ. ಈ ಬಗ್ಗೆ ಕಿಡಿಕಾರಿರುವ ಮಾಜಿ ಸಿಎಂ ಸರ್ಕಾರದ ವಿರುದ್ಧ ಕಿಡಿಕಾರಿದ್ದಾರೆ. ಜೀವ ಉಳಿಸುವ ಪ್ರಯತ್ನ ಮಾಡಿದ್ದೇವೆ ಅಂತ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಕೋವಿಡ್ ಸಂದರ್ಭದಲ್ಲಿ ಜನ ಯಾವ ರೀತಿ ಸಂಕಷ್ಟ ಸಿಕ್ಕೊಂಡಿದ್ರು, ಬದುಕುಳಿಯೋದೇ ಕಷ್ಟ ಅನ್ನೋಂಥ ಪರಿಸ್ಥಿತಿ ಇದ್ದಾಗ ನಾವು ಯಾವುದೇ ಮೆಡಿಸಿನ್ ಇಲ್ಲಿ ಸಿಗ್ತಾ ಇರಲಿಲ್ಲ. ನಮಗೆ ಹೊರಗಡೆಯಿಂದ ತಂದು ಜನರ ಜೀವನವನ್ನು ಉಳಿಸುವಂಥ ಪ್ರಾಮಾಣಿಕ ಪ್ರಯತ್ನ ಮಾಡಿದ್ದೇವೆ. ಕೊರೋನಾ ಹಗರಣದಲ್ಲಿ ಅಂದಿನ ಸಿಎಂ ಹಾಗೂ ಸಚಿವರು ಮಾತ್ರವಲ್ಲ, ಡಾಕ್ಟರ್ ಮಂಜುನಾಥ್ ಹೆಸರು ಕೂಡ ಕೇಳಿ ಬಂದಿತ್ತು. ಈ ಬಗ್ಗೆ ಎಕ್ಸ್ ಖಾತೆಯಲ್ಲಿ ಸಂಸದ ಡಾಕ್ಟರ್ ಮಂಜುನಾಥ್ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ನಾನು ಕೋವಿಡ್ ಟಾಸ್ಕ್ ಫೋರ್ಸ್ ಮುಖ್ಯಸ್ಥನಾಗಿರಲಿಲ್ಲ, ಯಾವುದೇ ಹಣಕಾಸಿನ ಜವಾಬ್ದಾರಿ ಇರಲಿಲ್ಲ ಅಂತ ಬರೆದುಕೊಂಡಿದ್ದಾರೆ. ರಾಜ್ಯದಲ್ಲಿ ಮತ್ತೆ ಪಂಚಮಸಾಲಿ ಮೀಸಲಾತಿ ಹೋರಾಟದ ಕಿಚ್ಚು ಕಾವೇರುವ ಸಾಧ್ಯತೆ ಇದೆ. ಹುಬ್ಬಳ್ಳಿಯಲ್ಲಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಈ ಬಗ್ಗೆ ಸುಳಿವು ನೀಡಿದ್ದಾರೆ. ಡಿಸೆಂಬರ್ 9ಕ್ಕೆ ವಿಧಾನಮಂಡಲ ಅಧಿವೇಶನ ಶುರುವಾಗಬಹುದು. ನಮ್ಮ ಹೋರಾಟ ಉಗ್ರ ರೂಪದಲ್ಲಿ ಇರಲಿದೆ ಅಂತ ಸರ್ಕಾರಕ್ಕೆ ಯತ್ನಾಳ್ ಎಚ್ಚರಿಕೆಯನ್ನ ನೀಡಿದ್ದಾರೆ.
ಇದು 9ನೇ ತಾರೀಕಿಗೆ ನಮ್ಮ ಸದನ ನಡೀತಾ ಇರುತ್ತೆ ಅನ್ನೋದು ಗ್ಯಾರಂಟಿ ಇಲ್ಲ. ಅವ್ರಿಗೂ ಸರ್ಕಾರಕ್ಕೂ ಧೈರ್ಯ ಇಲ್ಲ. ಏನಾರ ಅನಾಹುತ ಆಯ್ತಂದ್ರೆ ಸರ್ಕಾರ ಅಂತೂ ಬೀಳ್ತದೆ ಅವ್ರಿಗೂ ಗೊತ್ತಾಗುತ್ತೆ.